ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಆರ್ಯನ್ ಚೇತನ್ ರಾಜ್. ಬನ್ನಿ ಇವತ್ತಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ನೋಡ್ಕೊಂಡ್ ಬರೋಣ. ಇವತ್ತಿನ ಡೇಟ್ 13 ಮಾರ್ಚ್ 2025. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಸೊ ಬನ್ನಿ ವಿಷಯಕ್ಕೆ ಬರೋಣ. ಸೊ ಚಾರ್ಟ್ ಅನಾಲಿಸಿಸ್ ನ ಶುರು ಮಾಡೋದಕ್ಕೂ ಮುಂಚೆ ಇವತ್ತಿನ ನಿಫ್ಟಿ 50ಯಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ ನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ನ ಲಿಸ್ಟ್ ಅಲ್ಲಿ BEL 1.17% ಅಪ್ ಅಲ್ಲಿ ಕ್ಲೋಸ್ ಆಗಿದೆ. SBIN 0.67% ಅಪ್ ಅಲ್ಲಿ ಕ್ಲೋಸ್ ಆಗಿದೆ. ಸಿಪ್ಲಾ 0.56% ಅಪ್ ಅಲ್ಲಿ ಕ್ಲೋಸ್ ಆಗಿದೆ. ONGC 0.56% ಅಪ್ ಅಲ್ಲಿ ಕ್ಲೋಸ್ ಆಗಿದೆ. NTPC 0.56% ಅಪ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ನ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ನ ನೋಡೋದಾದ್ರೆ ಶ್ರೀರಾಮ್ ಫಿನಾನ್ಸ್ 2.76% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಹೀರೋ ಮೋಟಾರ್ಸ್ 2.20% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಟಾಟಾ ಮೋಟಾರ್ಸ್ 1.83% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಹಿಂಡಾಲ್ಕೋ 1.78% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಇಂಡಸ್ಇಂಡ್ ಬ್ಯಾಂಕ್ 1.77% ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಬನ್ನಿ ನಿನ್ನೆ ನಾವು ಮಾಡಿದಂತ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ಕರೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡ್ಕೊಂಡ್ ಬರೋಣ. ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನ ನೋಡೋದಾದ್ರೆ ನಿನ್ನೆ ನಾನು ತಿಳಿಸ್ಕೊಟ್ಟಿದ್ದೆ ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ಯಾವ ಲೆವೆಲ್ಸ್ ಗಳು ನಮಗೆ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳಾಗಿರ್ತವೆ ಅಂತ ನಾನು ತಿಳಿಸ್ಕೊಟ್ಟಿದ್ದೆ. ನೋಡಿ, ಈ ಲೆವೆಲ್ ನ ನಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಈ ಲೈನ್ ಅನ್ನ ನಾವು ಕನ್ಸಿಡರ್ ಮಾಡ್ಕೊಂಡು ಇದು ಒಂದು ಸಪೋರ್ಟ್ ಲೆವೆಲ್ ಆಗಿರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು ಅಂತಾನು ತಿಳಿಸಿದ್ದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ನಮ್ಮ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳು ಯಾವ ಯಾವುದು ಅಂತಾನು ತಿಳಿಸ್ಕೊಟ್ಟಿದ್ದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಇವತ್ತು ಓಪನ್ ಆದ ನಂತರ ಸ್ಲೋಲಿ ಮಾರ್ಕೆಟ್ ಡೌನ್ ಆಯ್ತು. ಈ ಲೆವೆಲ್ ನ ಮತ್ತೆ ಅಗೈನ್ ಮೀಟ್ ಮಾಡಿ ನೋಡಿ ಮತ್ತೆ ಸ್ಲೋಲಿ ಮೇಲಕ್ಕೆ ಹೋಯ್ತು. ಈ ಲೆವೆಲ್ ನ ನಾನು ಮೆನ್ಷನ್ ಮಾಡಿದ್ದೆ. ರೆಸಿಸ್ಟೆನ್ಸ್ ನಂಬರ್ 1 48,300 ನ ಟಚ್ ಮಾಡುವ ಎಲ್ಲ ಸಾಧ್ಯತೆ ಇರುತ್ತೆ ಅಂತ. ಈ ಸಪೋರ್ಟ್ ಲೆವೆಲ್ ನ ಟಚ್ ಮಾಡಿ ಅಗೈನ್ ನಮ್ಗೆ ನೋಡಿ ರೆಸಿಸ್ಟೆನ್ಸ್ ಲೆವೆಲ್ ನ ಟಚ್ ಮಾಡಿದೆ. ನಾನು ಹೇಳಿದಂತ ರೆಸಿಸ್ಟೆನ್ಸ್ ನಂಬರ್ 1 ಟಚ್ ಮಾಡಿದೆ. ಸೊ ಅದೇ ರೀತಿ ನಿನ್ನೆ ನಾವು ತಿಳಿಸ್ಕೊಟ್ಟಿದ್ದಂತ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ಕರೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡ್ಕೊಂಡ್ ಬರೋಣ. ನೋಡಿ, ನಿಫ್ಟಿನಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಯಾವ ಒಂದು ಲೆವೆಲ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆದ್ರೆ ಯಾವ ಒಂದು ಪ್ಲಾನಿಂಗ್ಸ್ ನ ಮಾಡಬೇಕು, ನಮ್ಮ ಮೇಜರ್ ಸಪೋರ್ಟ್ ಯಾವ್ದಾಗಿರುತ್ತೆ ಹಾಗೆ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಯಾವ್ದಾಗಿರುತ್ತೆ, ಈ ಬೌಂಡ್ರಿಗಳನ್ನ ದಾಟಿದ ನಂತರನೇ ನಾವು ಟ್ರೇಡ್ಗೆ ಪ್ಲಾನ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ನೋಡಿ, ಮಾರ್ಕೆಟ್ ಎಲ್ಲೂ ಅಳ್ಳಾಡಿಲ್ಲ. ಇವತ್ತು ನಮ್ಮ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ಮಾತ್ರ ಟಚ್ ಮಾಡಿದೆ. ನಮ್ಮ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳ ಮಧ್ಯದಲ್ಲೇ ಓಡಾಡಿದೆ. ಇವತ್ತು ನೋಡಿ, ನಿಫ್ಟಿಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಸಪೋರ್ಟ್ ಲೆವೆಲ್ 22,400 ನ ಕ್ರಾಸ್ ಮಾಡಿದ ನಂತರ ನಾವು ಟ್ರೇಡ್ಗೆ ಪ್ಲಾನ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ಯಾವ ಒಂದು ಬ್ರೇಕ್ಔಟ್ ನಮ್ಗೆ ಸಿಕ್ಲೇ ಇಲ್ಲ. ಅದಾದ ನಂತರ ರೆಸಿಸ್ಟೆನ್ಸ್ ನಂಬರ್ 1 ಅಂತಾನು ತಿಳಿಸಿದ್ದೆ. ನೋಡಿ, ಈ ರೆಸಿಸ್ಟೆನ್ಸ್ ನಂಬರ್ಗಳನ್ನ ದಾಟಿದ ನಂತರ 22,600 ತಲುಪಬಹುದು ಅಂತ ಹೇಳಿದ್ದೆ. ಈ ಲೆವೆಲ್ನ ಒಂದು ರಿಜೆಕ್ಷನ್ ಆಗಿರುತ್ತೆ ಅಂತಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ, ನೆನಪಿದ್ಯಾ? ಈ ಲೆವೆಲ್ಗಳನ್ನ ರಿಜೆಕ್ಷನ್ ಲೆವೆಲ್ಗಳಿದೆ, ಇದನ್ನ ಬಿ ಕೇರ್ಫುಲ್, ಇಲ್ಲಿ ರಿಬೌಂಡ್ ಆಗುವ ಸಾಧ್ಯತೆ ಇರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಇಲ್ಲಿ ಟಚ್ ಆದ ಕೂಡಲೇ ನೋಡಿ ಮಾರ್ಕೆಟ್ ಹೇಗೆ ಡೌನ್ ಆಗಿದೆ. ಈ ಲೆವೆಲ್ ಅಲ್ಲೇ ಆಟ ಆಡಿದೆ ಮಾರ್ಕೆಟ್. ನೆಕ್ಸ್ಟ್ ಬನ್ನಿ, ನಾಳೆ ಮಾರ್ಕೆಟ್ ರಜಾ ಇರುತ್ತೆ. ಇನ್ನು ಮಾರ್ಕೆಟ್ ಓಪನ್ ಆಗೋದು ಇನ್ನು ಮಂಡೇಗೆ ಹೇಗೆ ಟ್ರೇಡಿಂಗ್ ಪ್ಲಾನ್ಸ್ ಗಳನ್ನ ಮಾಡ್ಕೋಬೇಕು, ನಮ್ಮ ಮೇಜರ್ ಸಪೋರ್ಟ್ಸ್ ಗಳು ಯಾವುದು ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವುದು ಅಂತ ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ನಾವು ಮಂಡೇಗೆ ಹೇಗೆ ನಾವು ಟ್ರೇಡ್ಗೆ ಪ್ರಿಪೇರ್ ಆಗಬೇಕು ಅಂತ ಹೇಳೋದಾದ್ರೆ ನಮ್ಮ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ತಿಳಿಸ್ಕೊಡೋದಾದ್ರೆ ನೋಡಿ, ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ಲೆವೆಲ್ನಲ್ಲಿ 22,383 ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಓಕೆನಾ? ನೆಕ್ಸ್ಟ್ ನಾವು ನಮ್ಮ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳನ್ನ ಗುರ್ತು ಮಾಡ್ಕೋಬೇಕು ಅನ್ನೋದಾದ್ರೆ ನೋಡಿ, ನಮಗೆ ಮೇಜರ್ ಸಪೋರ್ಟ್ ಇದಾಗಿರುತ್ತೆ 22,320 ನಮ್ಮ ಮೇಜರ್ ಸಪೋರ್ಟ್ ಆಗಿರುತ್ತೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ನೋಡಿ, ಇಲ್ಲಿವರೆಗೂ ನಮಗೆ ಯಾವ ಒಂದು ಟ್ರೇಡ್ ಕೂಡ ನಮಗೆ ಕನ್ಫರ್ಮೇಶನ್ ಸಿಕ್ಕಲ್ಲ, ಬಿಕಾಸ್ ಆಫ್ ಇದು ನಮ್ಮ ಮೇಜರ್ ಸಪೋರ್ಟ್ ಆಗಿರುತ್ತೆ. ಸೊ ಮಾರ್ಕೆಟ್ ಕ್ಲೋಸ್ ಆಗಿರೋದು ಒಂದು ರೀತಿಯ ಮಿಡ್ ಅಲ್ಲಿ ಕ್ಲೋಸ್ ಆಗಿದೆ. ಈ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ನಾವು ವೆಯ್ಟ್ ಮಾಡ್ಬೇಕಾಗಿರುತ್ತೆ. ಮಾರ್ಕೆಟ್ ಯಾವ ಒಂದು ದಿಕ್ಕಲ್ಲಿ ಓಪನ್ ಆಯ್ತು, ನಮ್ಮ ಮೇಜರ್ ಸಪೋರ್ಟ್ಸ್ ಗಳು ಯಾವ್ಯಾವುದು, ಈ ಲೆವೆಲ್ ಗಳನ್ನ ಕನ್ಸಿಡರ್ ಮಾಡ್ಕೊಂಡು ಟ್ರೇಡ್ಗೆ ಪ್ಲಾನ್ ಮಾಡ್ಕೋಬೇಕು. ನೋಡಿ, ಪ್ರೀವಿಯಸ್ ಅಲ್ಲಿ ನಮಗೆ ಇದು ಒಂದು ಸಪೋರ್ಟ್ ಆಗಿ ಆಕ್ಟ್ ಆಗಿದೆ. ಅದಕ್ಕೂ ಮುಂಚೆ ನೋಡಿದ್ರೆ ಇಲ್ಲೂ ಕೂಡ ನಮಗೆ ಒಂದು ಮೇಜರ್ ಸಪೋರ್ಟ್ ಆಗಿ ಆಕ್ಟ್ ಆಗಿದೆ. ಇಲ್ಲೂ ಕೂಡ ಮೇಜರ್ ಸಪೋರ್ಟ್ ಆಗಿ ಆಕ್ಟ್ ಆಗಿದೆ. ಮಾರ್ಕೆಟ್ ಡೌನ್ ಅಲ್ಲಿ ಬಂತು ಅಂತಂದ್ರೆ ಈ ಲೆವೆಲ್ ಬರೋ ತನಕ ವೆಯ್ಟ್ ಮಾಡಿ, ಆ ನಂತರ ರಿಬೌಂಡ್ ಆಗೋ ಸಾಧ್ಯತೆ ಇರುತ್ತೆ. ಈ ಲೆವೆಲ್ ನ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಈ ಲೆವೆಲ್ನು ಕೂಡ
ಬ್ರೇಕ್ಔಟ್ ಆಯಿತು ಅಂತಂದ್ರೆ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ನ ನಾವು ಕನ್ಸಿಡರ್ ಮಾಡಿಕೊಂಡು ಸಪೋರ್ಟ್ ನಂಬರ್ ಇದಾಗಿರುತ್ತೆ, ಸಪೋರ್ಟ್ ನಂಬರ್ 1 ಇದಾಗಿರುತ್ತೆ. 22,229 ನಮ್ಮ ಮೇಜರ್ ಸಪೋರ್ಟ್ ಆಗಿರುತ್ತೆ. ಈ ಸಪೋರ್ಟ್ನ ಟಚ್ ಮಾಡುವ ಸಾಧ್ಯತೆ ಇರುತ್ತೆ ಯಾವಾಗ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ಸಿಕ್ಕ ನಂತರ. ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡಿಕೊಂಡು ನಾವು ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅನ್ನೋ ಒಂದು ಕನ್ಫರ್ಮೇಶನ್ಗೆ ಬರ್ಬೋದು. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಅಂತಂದ್ರೆ ನೋಡಿ ಈ ಲೆವೆಲ್ನ ಕ್ರಾಸ್ ಮಾಡಬೇಕಾಗಿರುತ್ತೆ. ಯಾವ ಲೆವೆಲ್? 22,403. ಈ ಲೆವೆಲ್ನ ಕ್ರಾಸ್ ಮಾಡಿದ ನಂತರನೇ ನಾವು ಟ್ರೇಡ್ಗೆ ಪ್ಲಾನ್ ಮಾಡ್ಕೋಬೇಕು. ಅಪ್ ಮೂವ್ ಕಾಣುತ್ತೆ ಅಂತ ಒಂದು ಡಿಸಿಷನ್ಗೆ ಬರ್ಬೋದು, ಅದರ್ವೈಸ್ ನೋ ಟ್ರೇಡ್. ಈ ಲೆವೆಲ್ನ ನಮಗೆ ರಿಜೆಕ್ಷನ್ ಪಾಯಿಂಟ್ ಕೂಡ ಆಗಿರುತ್ತೆ ನೋಡಿ. ಈ ಲೆವೆಲ್ನ ದಾಟಿದ ನಂತರನೇ ನಾವು ಟ್ರೇಡ್ಗೆ ಪ್ಲಾನ್ ಮಾಡ್ಕೋಬೇಕು. ನಮ್ಮ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇದಾಗಿರುತ್ತೆ 22,480. ಓಕೆನಾ? ಫಸ್ಟ್ ರೆಸಿಸ್ಟೆನ್ಸ್ ನಂಬರ್ 1 ಆಗಿರುತ್ತೆ. ರೆಸಿಸ್ಟೆನ್ಸ್ ನಂಬರ್ 2 22,571. ಈ ಲೆವೆಲ್ನ ಟಚ್ ಮಾಡುವ ಎಲ್ಲ ಸಾಧ್ಯತೆ ಇರುತ್ತೆ. ಅಗೈನ್ ನೋಡಿ ಇಲ್ಲಿ ಒಂದು ರಿಜೆಕ್ಷನ್ ಇರುತ್ತೆ. ಈ ರಿಜೆಕ್ಷನ್ ನ ಟಚ್ ಮಾಡಿದ ಕೂಡಲೇ ನಿಮ್ಮ ಒಂದು ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಅದರ್ವೈಸ್ ನೀವು ಸ್ಟಾಪ್ ಲಾಸ್ ಗಳನ್ನ ಇಟ್ಕೊಂಡು ಟ್ರೇಡಿಂಗ್ ಗೆ ಪ್ಲಾನ್ ಮಾಡ್ಕೋಬಹುದು. ಈ ಒಂದು ಲೆವೆಲ್ ನ ಟಚ್ ಮಾಡಿ ಇಲ್ಲಿ ಕೂಡ ಒಂದು ಬ್ರೇಕ್ಔಟ್, ಜೆನ್ಯೂನ್ ಬ್ರೇಕ್ಔಟ್ ಸಿಕ್ತು ಅಂತಂದ್ರೆ ನಾವು ನೆಕ್ಸ್ಟ್ ಲೆವೆಲ್ ನ ನಾವು ಕನ್ಸಿಡರ್ ಮಾಡ್ಕೋಬಹುದು. ಸೊ ನೋಡಿದ್ರಲ್ಲ, ಇದು ನಿಫ್ಟಿಯ ಒಂದು ಚಾರ್ಟ್ ಅನಾಲಿಸಿಸ್ ಆಗಿತ್ತು. ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನ ನೋಡ್ಕೊಂಡ್ ಬರೋಣ. ಸೊ ನೋಡಿ, ನಾವು ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದ್ರೆ 15 ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ಲೆವೆಲ್ ನಲ್ಲಿ 48,024 ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ. ಈ ಲೆವೆಲ್ ನ ನಾವು ಕನ್ಸಿಡರ್ ಮಾಡೋದಾದ್ರೆ ನಮಗೆ ಇಲ್ಲಿ ಪ್ರೀವಿಯಸ್ ಅಲ್ಲಿ ಒಂದು ಸಣ್ಣ ಸಪೋರ್ಟ್ ಆಗಿ ಆಕ್ಟ್ ಆಗಿದೆ. ಇಲ್ಲಿಂದ ಮಾರ್ಕೆಟ್ ವಾಪಸ್ ಮೇಲೆ ಹೋಗಬಹುದಾ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡೋ ತನಕ ಯಾವ ಟ್ರೇಡ್ಗೂ ನಾವು ಪ್ಲಾನ್ ಮಾಡ್ಕೊಳಕ್ಕಾಗಲ್ಲ. ಇದಾದ ನಂತರ ಇಲ್ಲಿ ಒಂದು ಬ್ರೇಕ್ಔಟ್ ಸಿಕ್ಕ ನಂತರ ನಮಗೆ ಒಂದು ಟ್ರೇಡಿಂಗ್ ಆಪರ್ಚುನಿಟಿ ಸಿಗಬಹುದು. ಈ ಲೆವೆಲ್ ಅಂತಂದ್ರೆ 48,200 ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ. ಆ ನಂತರ ನಾವು ಅಪ್ಪುನ ಕಾಣುತ್ತೆ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ಬೋದು. ನಮ್ಮ ಒಂದು ರೆಸಿಸ್ಟೆನ್ಸ್ ನಂಬರ್ 1 48,300 ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಇದಾಗಿರುತ್ತೆ 48,400 ವರೆಗೂ ಬರುವ ಸಾಧ್ಯತೆ ಇರುತ್ತೆ ಯಾವಾಗ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ನೋಡಿ ಈ ಲೆವೆಲ್ ನಮಗೆ ಈಸಿಯಾಗಿ ನೋಡೋದಕ್ಕೆ ಸಿಗ್ತಾ ಇದೆ 47,700 ನಮ್ಮ ಮೇಜರ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ, ಸಪೋರ್ಟ್ ನಂಬರ್ 1. ಓಕೆನಾ? ಈ ಲೆವೆಲ್ ನ ಟಚ್ ಮಾಡುತ್ತೆ ಯಾವಾಗ ಅಂತಂದ್ರೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಇಲ್ಲಿ ಒಂದು ಜೆನ್ಯೂನ್ ಕ್ಯಾಂಡಲ್ ಬಂತು, ಇಲ್ಲಿ ಒಂದು ಜೆನ್ಯೂನ್ ಕನ್ಫರ್ಮೇಶನ್ ಸಿಕ್ತು ಅಂದ ನಂತರನೇ ನಮ್ಮ ಒಂದು ಲೆವೆಲ್ ಇದಾಗಿರುತ್ತೆ ಸಪೋರ್ಟ್ ನಂಬರ್ 1. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಲೆವೆಲ್ ಗಳಾಗಿರ್ತವೆ. ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಕನ್ಸಿಡರ್ ಮಾಡ್ಕೊಂಡು ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತೀರಾ ಟ್ರೇಡ್ ಗೆ ಪ್ಲಾನ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ, ಮತ್ತೆ ಸಿಗೋಣ. ನಮಸ್ಕಾರ.